ಹಲೋ ಹಾಯ್ ನಮಸ್ತೆ ಕರ್ನಾಟಕ. ಇದು ಸುಮಿತ್ರಾ ಜಿ ನಾಯಕ್ ಫ್ರಮ್ ಕಡೂರು. ಎಲ್ಲೆಲ್ಲೂ ಹಬ್ಬ ಹಬ್ಬ ಬಂತು ಅಂತರಗಟ್ಟೆ ಅಮ್ಮನ ಹಬ್ಬ, ಬಾರೋ ನಮ್ ತೇರಿಗೆ ಹೋಗೋಣ ಭಲಾರೆ. ಎಲ್ಲಿ ನೋಡಿದ್ರು ಹಬ್ಬದ ವಾತಾವರಣ ಮನೆ ಮಾಡಿದೆ. ಅಮ್ಮನ ಭಕ್ತರು ಯಾರ್ಯಾರಿದ್ರೋ ಎಲ್ಲರೂ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಅಮ್ಮನ ಬಗ್ಗೆ ಹೇಳೋಕ್ಕೆ ಎಲ್ಲಿಂದ ಶುರು ಮಾಡಲಿ ಅಂತಲೇ ತಿಳಿತಿಲ್ಲ. ಅಮ್ಮನ ಬಗ್ಗೆ, ಜಾತ್ರಾ ಮಹೋತ್ಸವದ ಬಗ್ಗೆ, ಆಕೆಗೆ ಮಾಡೋ ಸೇವೆಗಳ ಬಗ್ಗೆ, ಆಕೆಗಿರುವ ಭಕ್ತ ಸಮೂಹದ ಬಗ್ಗೆ. ಈ ಮಹಾತಾಯಿಗಿರುವ ಭಕ್ತ ಸಮೂಹ ಬಹುಶಃ ಎಲ್ಲೂ ಇಲ್ಲ ಅನಿಸುತ್ತೆ. ಕಡೂರಿಂದ ಪ್ರಾರಂಭ ಆದರೆ ಬೀರೂರು, ಅಜ್ಜಂಪುರ, ತರೀಕೆರೆ, ಭದ್ರಾವತಿ, ಶಿವಮೊಗ್ಗ ತನಕನೂ ಒಕ್ಲು. ಈ ತಾಯಿಗೆ ಎತ್ತಿನ ಗಾಡೀಲಿ ಬಂದು ಸೇವೆ ಸಲ್ಲಿದ್ರೆ ಬಹಳ ಖುಷಿ. 8ರಿಂದ 9 ದಿನಗಳ ಕಾಲ ಈ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲ ಭಾಗಿಯಾಗಿ ಇನ್ನಷ್ಟು ಅದ್ದೂರಿಗೊಳಿಸೋಣ. ಮೊದಲು ತಮ್ಮ ಊರಲ್ಲಿ ಹಬ್ಬ ಆಚರಿಸಿ ನಂತರ ಮೂಲಸ್ಥಾನಕ್ಕೆ ತೆರಳಿ ಪೂಜೆ ಮಾಡಿಸ್ಕೊಂಡು ಬರುವಂಥದ್ದು. ಯಾಕೋ ಗೊತ್ತಿಲ್ಲ, ಈ ತಾಯಿ ಮಹಿಮೆ ಬಗ್ಗೆ, ಆಕೆ ಕೀರ್ತಿ ಬಗ್ಗೆ ಮಾತಾಡೋಕ್ಕೆ ಶುರು ಮಾಡಿದ್ರೆ ನಾನು ತುಂಬ ಎಮೋಷನಲ್ ಆಗಿಬಿಡ್ತೀನಿ. ಮಾತುಗಳೇ ಆಚೆ ಹೊರಡಲ್ಲ, ಅಷ್ಟು ಗಂಟ್ಲು ಕಟ್ಟಿದ ಅನುಭವ ಆಗತ್ತೆ. ಮೂಲಸ್ಥಾನಕ್ಕೆ ಹೋದರೆ ಬೇವಿನ ಮರದಮ್ಮನ ಮರೆಯೋ ಹಾಗೇ ಇಲ್ಲ. ಮಕ್ಕಳಿಗೆ ನಮಗೆ ಅಮ್ಮ ಎದ್ದಾಗ ಈ ತಾಯಿಗೆ ನಾವು ಹರಕೆ ಹೊರೋದು. ಆ ಸಮಯದಲ್ಲಿ ಮಕ್ಕಳಿಗೆ ಈ ತಾಯಿನೇ ಅಮ್ಮನಾಗಿ ಮಕ್ಕಳ ಲಾಲನೆ ಪಾಲನೆ ಮಾಡೋದು. ವರ್ಷಕ್ಕೊಮ್ಮೆ ಬರುವ ಈ ತಾಯಿಯ ಜಾತ್ರಾ ಮಹೋತ್ಸವಕ್ಕೆ ನಾವೆಲ್ಲ ಎಷ್ಟು ಕಾತರದಿಂದ ಕಾಯ್ತಾ ಇರ್ತೀವೋ ಆ ತಾಯಿನೂ ಅಷ್ಟೇ ತನ್ನ ಮಕ್ಕಳ ಬರುವಿಕೆಗಾಗಿ ಅಷ್ಟೇ ಕಾತರದಿಂದ ಕಾಯ್ತಾ ಇರ್ತಾಳೆ. ನಾವೆಷ್ಟು ಸಂತೋಷ ಪಡ್ತೀವೋ ಅದರ 10ರಷ್ಟು ಜಾಸ್ತಿ ಆ ತಾಯಿ ಖುಷಿ ಪಡ್ತಾಳೆ. ಈ ತಾಯಿಗೆ ಬೇವಿನ ಸೊಪ್ಪಿನ ಸೇವೆ, ಪಾನಕದ ಗಾಡಿ ಸೇವೆ ಅಂದರೆ ಅಪಾರವಾದ ಪ್ರೀತಿ. ಅಮ್ಮನ ಭಕ್ತರು ಯಾರಿದ್ದೀರೋ ಈ ವಿಡಿಯೋನ 5 ಜನಕ್ಕೆ ಶೇರ್ ಮಾಡಿ. ಸಿಗ್ತೀನಿ ನಾಳಿನ ವಿಡಿಯೋದಲ್ಲಿ. ಥ್ಯಾಂಕ್ ಯು, ಬಾಯ್.